ಇಲ್ಲ ಕಾಂಪ್ರಮೈಸ್ ಮಾಡಿಸ್ಬಿಡ್ತಾರೆ ಅಂತಾನೆ. ಹಾಗಾಗಿ ಸದ್ಯಕ್ಕೆ ಭಾರಿ ಕ್ಯೂರಿಯಾಸಿಟಿ ಇದೆ. ಸುರ್ಜೇವಾಲಾ ಭೇಟಿಗೆ ಆಗಮಿಸಿದ್ದ ರಾಮಲಿಂಗಾರೆಡ್ಡಿ ಬಳಿ ಚರ್ಚಿಸಲಿರುವ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ. ಸಿಎಂ ಡಿಕೆ ಶಿವಕುಮಾರ್ ರೆಡ್ಡಿ ಮನವೊಲಿಸುವಲ್ಲಿ ಯಶಸ್ವಿ ಆಗ್ತಾರಾ? ಬೆಂಗಳೂರು ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಈಗ ಸದ್ಯಕ್ಕೆ ನಗರಾಭಿವೃದ್ಧಿ ಸಚಿವ ಸ್ಥಾನದ ಚರ್ಚೆ ನಡೀತಾ ಇದೆ. ಕೊಟ್ಟ ಖಾತೆಗೆ ತೃಪ್ತಿ ಆಗ್ತಾರಾ ಇಲ್ವೇ ಕೊಟ್ಟು ಮುಂದುವರಿಸ್ತಾರ ಅಂತ ಇನ್ನೊಂದು ಅವಕಾಶ ಇದೆ. ಏನಪ್ಪಾ ಅಂತ ಹೇಳಿದ್ರೆ ಇನ್ನಿರೋದು 2 ವರ್ಷ, ಈಗ ಇದು ಕಾಂಪ್ರಮೈಸ್ ಆಗ್ಬಿಡಿ. ಮತ್ತೆ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಹೌದು ನೀವು ಹಿರಿಯರಿದ್ದೀರಿ, ನಿಮ್ಮಿಂದ ಬಹಳಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ಬೆಂಬಲಿಗರಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಜೊತೆಗೆ ಅನುಭವಿ ರಾಜಕಾರಣಿ ನೀವು ಬೇಕು. ಜೊತೆಗೆ ಬೆಂಗಳೂರಿನ ಒಂದು ಸುತ್ತಮುತ್ತದಲ್ಲಿ ಹೇಳೋದಾದ್ರೆ ರಾಮಲಿಂಗಾರೆಡ್ಡಿ ಅವ್ರಿಗೆ ಅವ್ರದ್ದೇ ಆದಂತ ವರ್ಚಸ್ಸಿದೆ, ಅವೆಲ್ಲವೂ ನಮಗೂ ಗೊತ್ತು. ಈಗಾಗಲೇ ಹೈಕಮಾಂಡ್ ಇಂದ ಒಂದು ಸೂಚನೆ ಬಂದ್ಬಿಟ್ಟಿದೆ, ಈ ಸರಿ ಇದನ್ನ ಪಾಲಿಸಿ, ನೆಕ್ಸ್ಟ್ ಟೈಮ್ ಮಿಸ್ಸೇ ಮಾಡಲ್ಲ ಅಂತ. ಈಗಾಗಲೇ 2 ಸರಿ 3 ಸರಿ ಫೇಲ್ಯೂರ್ ಆಗಿದೆ ಅಂತ ರಾಮಲಿಂಗಾರೆಡ್ಡಿ ಅವರು ಈ ಸರಿ ಬೇಡ ಬಿಡಿ ಅಂತ ಹೇಳಿ ಭಾರಿ ಅಸಮಾಧಾನಗೊಂಡಿದ್ದಾರೆ. ಈಗ ಇದಕ್ಕೆ ಎಂಟ್ರಿ ಕೊಟ್ಟಿರೋರು ರಣದೀಪ್ ಸಿಂಗ್ ಸುರ್ಜೇವಾಲಾ. ಬಹಳಷ್ಟು ಕ್ಯೂರಿಯಾಸಿಟಿ ಇದೆ, ಒಪ್ಪಿಸುವಲ್ಲಿ ಯಶಸ್ವಿ ಆಗ್ತಾರಂತ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ ನಲ್ಲಿ ಸದ್ಯಕ್ಕೆ ಭೇಟಿ ಆಗಿದ್ದಾರೆ, ಮಹತ್ವದ ಮಾತುಕತೆಗಳು ಇಲ್ಲಿ ನಡೆಯುತ್ತೆ. ಒಂದು ಕಡೆ ಇಲ್ಲೂ ಕೂಡ ಈಗಾಗಲೇ ಡಿಕೆಶಿ ಅವರು ಮಾತನಾಡಿಸಿದಂತಹ ಸಂದರ್ಭದಲ್ಲಿ ರಾತ್ರಿ 2 ಗಂಟೆಗಳ ಕಾಲ ಮನವೊಲಿಸುವಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಈಗ ಸುರ್ಜೇವಾಲಾ ಅವರ ಸರದಿ, ಒಂದು ಕಡೆ ಹೈಕಮಾಂಡ್ ಮಟ್ಟದ ನಾಯಕರು. ಹಾಗಾಗಿ ಕಾಂಪ್ರಮೈಸ್ ಆಗಬಹುದಾ? ಇನ್ನಷ್ಟು ವೇಟ್ ಮಾಡಿ ನೋಡ್ಬೇಕು. ಬಹಳಷ್ಟು ಮಹತ್ವದ ಮೀಟಿಂಗ್ ಇದು. ಈಗ ರಾಜೀನಾಮೆಯನ್ನ ವಾಪಸ್ ಪಡೆದುಕೊಳ್ಳುವಲ್ಲಿ ಬಹಳಷ್ಟು ಒಂದು ಎಚ್ಚರಿಕೆಯನ್ನು ವಹಿಸಿ ಈ ಮೀಟಿಂಗ್ ಅನ್ನ ನಡೆಸಲಾಗ್ತಾ ಇದೆ. ಇದಕ್ಕೆ ರಾಮಲಿಂಗಾರೆಡ್ಡಿ ಅವರು ಮನ ಒಲಿಸ್ಕೊಂಡಿದ್ದೇ ಆದಲ್ಲಿ ಸದ್ಯಕ್ಕೆ ಅವ್ರಿಗೆ ಕೊಟ್ಟಿರುವಂತಹ ಖಾತೆಯಲ್ಲಿ ಅವ್ರು ಮುಂದುವರಿಬಹುದು. ಇಲ್ಲ ಈಗಲೂ ನಾನು ಕಾಂಪ್ರ ಆಗಲ್ಲ, ಬೇಡ ಅಂತ ಹೇಳಿ ಒಂದು ವೇಳೆ ತುಂಬಾನೇ ಇದಕ್ಕೆ ಕಾಂಪ್ರಮೈಸ್ ಆಗ್ಲಿಲ್ಲ ಅನ್ನುವಂತಹ ಮಟ್ಟಿಗೆ ಏನಾದ್ರು ಕಾಣಿಸಿದ್ರೆ ಅನಿವಾರ್ಯ. ಈಗಾಗಲೇ ರಾಹುಲ್ ಗಾಂಧಿ ಅವರು ಹೇಳ್ಬಿಟ್ಟಿದ್ದಾರೆ, ಇಲ್ಲ ಬಹಳಷ್ಟು ಟ್ರೈ ಮಾಡಿ ಒಂದು ವೇಳೆ ಆಗ್ಲಿಲ್ಲ ಅಂದ್ರೆ ಒಪ್ಪದೇ ಇದ್ರೆ ಕೈ ಬಿಟ್ಬಿಡಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಏನಾದ್ರು ಇವತ್ತು ಕಾಂಪ್ರಮೈಸ್ ಆಗ್ಲಿಲ್ಲ ಅಂದ್ರೆ ಬಹುಶಃ ರಾಜೀನಾಮೆಯನ್ನ ಅಂಗೀಕಾರ ಮಾಡಬಹುದು. ಸದ್ಯಕ್ಕೆ ರಾಮಲಿಂಗಾರೆಡ್ಡಿ ಅವರ ಸಚಿವ ಸ್ಥಾನದ ಭವಿಷ್ಯ ಗೊತ್ತಾಗುತ್ತೆ, ಏನಾಗಲ್ಲ ಅಂತ ಹೇಳಿ. ಒಂದು ಕಡೆ ಹೌದು ಮುನ್ಸಿದೆ, ಬೇಜಾರಿದೆ, ಅಸಮಾಧಾನ ಇದೆ, ಆದ್ರೆ ಅಟ್ಲೀಸ್ಟ್ ಕಾಂಪ್ರಮೈಸ್ ಆಗಬೇಕು ಅನ್ನೋದು ಒಂದು ಕಡೆ. ಈಗ ಹೈಕಮಾಂಡ್ ರಾಮಲಿಂಗಾರೆಡ್ಡಿ ಮುಂದೆ ಇಟ್ಟಿರುವಂತಹ ಒಂದು ವಿಚಾರ, ಈಗ ಪಟ್ಟು ಬಿಡದೆ ಕುತ್ಕೊಳ್ತಾರ ಅಥವಾ ಕಾಂಪ್ರಮೈಸ್ ಆಗ್ತಾರಾ? ಸುರ್ಜೇವಾಲಾ ಅವರು ಆಗಮಿಸಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕೆ ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇದೆ. ಇನ್ನು ಸಿಎಂ ಡಿಕೆ ಶಿವಕುಮಾರ್ ರೆಡ್ಡಿ ಮನವೊಲಿಸುವಲ್ಲಿ ಯಶಸ್ವಿ ಆಗ್ತಾರಾ? ಬೆಂಗಳೂರು ತಾಜ್ ವೆಸ್ಟ್ ಎಂಡ್ ಹೋಟೆಲ್ ನಲ್ಲಿ ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಕೊಟ್ಟ ಖಾತೆಗೆ ತೃಪ್ತಿ ಆಗ್ತಾರಾ ಇಲ್ವೇ ಪಟ್ಟು ಹಿಡಿದು ಆ ಪಟ್ಟನ್ನೇ ಮುಂದುವರಿಸ್ತಾರಾ? ಏನೇನು ಆಗುತ್ತೆ ಸದ್ಯಕ್ಕೆ ವೆಯ್ಟ್ ಮಾಡಿ ನೋಡ್ಬೇಕಿದೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರತಿನಿಧಿ ಶಿವಕುಮಾರ್ ಜೋಳಿ. ಶಿವಕುಮಾರ್, ಇನ್ನು ಸದ್ಯಕ್ಕೆ ಈಗಾಗಲೇ ಬಹಳಷ್ಟು ಕಾಲಗಳು ಮಿತಿ ಮೀರ್ತಾ ಇದೆ, ಆದ್ರೆ ಸದ್ಯಕ್ಕೆ ಏನೆಲ್ಲ ಆಗ್ಬಹುದು? ಯಾಕಂತ ಹೇಳಿದ್ರೆ ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಎಂಟ್ರಿ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿ ರೆಡ್ಡಿ ಅವರ ಮನವೊಲಿಸುವಲ್ಲಿ ಯಶಸ್ವಿ ಆಗಬಹುದಾ ಶಿವು? ಅಮೃತ, ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ನಿನ್ನೆ ರಾತ್ರಿ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಅವರ ಜಯನಗರದಲ್ಲಿರುವಂತಹ ಖಾಸಗಿ ಹೋಟೆಲ್ನಲ್ಲಿ ರಾಮಲಿಂಗಾರೆಡ್ಡಿ ಅವರ ಜೊತೆ ಸುಮಾರು ಮಧ್ಯರಾತ್ರಿ 1:45 ಕೂಡ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ನೀವು ಹೈಕಮಾಂಡ್ ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ಕಾರಣಕ್ಕೂ ಕೂಡ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಬದಲಾವಣೆ ಮಾಡೋದಿಲ್ಲ, ನಿಮಗೆ ಕೊಟ್ಟಿರುವಂತಹ ನೀರಾವರಿ ಖಾತೆಯನ್ನು ನೀವು ಮುಂದುವರಿರಿ ಅಂತೇಳಿ ಈಗಾಗಲೇ ಸೂಚನೆ ಬಂದಿದೆ. ಹಾಗಾಗಿ ನೀವು ಅದರಲ್ಲಿ ಮುಂದುವರಿಬೇಕು ಅನ್ನುವಂಥ ಮನವಿಯನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾರೆ. ಆದರೆ ರಾಮಲಿಂಗಾರೆಡ್ಡಿ ಅವರು ಅದಕ್ಕೆ ತಲೆಯನ್ನ ಕೊಡುತ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ನಾನು ಅದನ್ನು ಒಪ್ಕೊಳ್ಳೋದಿಲ್ಲ, ನನಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಕೊಡೋದಾದ್ರೆ ಕೊಡಿ, ಇಲ್ಲದೆ ಹೋದ್ರೆ ನಾನು ಶಾಸಕನಾಗಿಯೇ ಮುಂದುವರಿತೇನೆ, ನನಗೆ ಸಚಿವ ಸ್ಥಾನವೇ ಬೇಡ ಅನ್ನುವಂಥ ಒಂದು ಅಭಿಪ್ರಾಯವನ್ನ ಕಡ್ಡಿತುಂಡು ಮಾಡದಂತೆ ಡಿಕೆ ಶಿವಕುಮಾರ್ ಅವರ ಮುಂದೆ ಹೇಳಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಸೊ ಹಾಗಾಗಿ ಬೆಳಿಗ್ಗೆ ಹೈಕಮಾಂಡ್ಗೂ ಕೂಡ ಅದರ ಬಗ್ಗೆ ವಿವರಣೆಯನ್ನು ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರನ್ನ ರಾತ್ರಿ ಈ ರೀತಿಯಾಗಿ ನಾನು ಮನವೊಲಿಕೆ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ, ಆದರೆ ಅವರು ಅದಕ್ಕೆ ಬಗ್ಗುತ್ತಾ ಇಲ್ಲ. ಹಾಗಾಗಿ ಮುಂದೇನು ಮಾಡಬೇಕು ಅನ್ನುವಂಥ ನಿರ್ದೇಶನವನ್ನು ನೀಡಿ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಇದೀಗ ಮತ್ತೊಂದು ಸುತ್ತಿನ ಮಾತುಕತೆ ಮನವೊಲಿಕೆ ಪ್ರಯತ್ನಗಳು ಕೂಡ ನಡೀತಾ ಇದೆ. ಕಾರಣ ರಾಜ್ಯ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು
ತಾಜ್ ವೆಸ್ಟ್ ಎಂಡ್ ನಲ್ಲಿ ರಾಮಲಿಂಗಾರೆಡ್ಡಿ ಅವರನ್ನ ಕರೆಸಿಕೊಂಡು ಅವರ ಜೊತೆ ಈಗ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಅವರ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕಾರಣ ಇನ್ನೊಮ್ಮೆ ಅವರ ಮನವೊಲಿಕೆ ಮಾಡಿ ಅನ್ನುವಂತ ಹೈಕಮಾಂಡ್ ಸೂಚನೆಯ ಮೇಲೆನೆ ಉಸ್ತುವಾರಿ ರಾಜ್ಯ ಸುರ್ಜೇವಾಲಾ ಅವರು ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಹುತೇಕವಾಗಿ ರಾಮಲಿಂಗಾರೆಡ್ಡಿ ಅವರು ಇದಕ್ಕೆ ಒಪ್ಪಿಗೆ ಕೊಡುವಂತ ಸಾಧ್ಯತೆಗಳಿದೆ. ಯಾಕೆಂದ್ರೆ ಜಲಸಂಪನ್ಮೂಲ ಇಲಾಖೆ ಸಣ್ಣ ಇಲಾಖೆ ಅಲ್ಲ, ಬಹಳ ದೊಡ್ಡ ಇಲಾಖೆ, ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನ ಇರುವಂತಹ ಇಲಾಖೆ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ನಿರ್ಮಾಣ ಮಾಡುವಂತಹ ಇಲಾಖೆ, ಮತ್ತು ಜನಸಾಮಾನ್ಯರಿಗೆ ನೆರವಾಗುವಂತಹ ಇಲಾಖೆ. ನೀರಾವರಿ ಸೌಲಭ್ಯವನ್ನು ನೀವು ಕಲ್ಪಿಸಿಕೊಟ್ಟಿದ್ದೇ ಆದರೆ ಜನಮಾನಸದಲ್ಲಿ ಉಳಿತಾರೆ ಯಾರು ಆ ಸಚಿವ ಸ್ಥಾನವನ್ನು ಹೊಂದಿರ್ತಾರೆ ಅವರು. ಸೊ ಹಾಗಾಗಿ ಹಿಂದೆ ದೇವೇಗೌಡರು ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಜಾರಿಗೊಳಿಸುವ ಮೂಲಕ ಇವತ್ತು ನೀವು ಬಿಜಾಪುರ ಇರ್ಬೋದು, ರಾಯಚೂರು ಇರ್ಬೋದು, ಬಾಗಲಕೋಟೆ ಇರ್ಬೋದು, ಆ ಭಾಗದಲ್ಲಿ ಇವತ್ತಿಗೂ ಕೂಡ ದೇವೇಗೌಡರ ಫೋಟೋಗಳನ್ನು ಅಲ್ಲಿರುವಂತಹ ಜನಸಾಮಾನ್ಯರು ತಮ್ಮ ಮನೆಗಳಲ್ಲಿ ದೇವರ ಫೋಟೋಗಳು ಇಡುವ ಕಡೆ ಇಟ್ಟಿದ್ದಾರೆ. ಅಂದರೆ ಆ ಒಂದು ಯೋಜನೆಯನ್ನು ಕೊಟ್ಟರು, ನೀರಾವರಿಯನ್ನು ನಮಗೆ ಮಾಡಿದರು. ಇವತ್ತು ಅವರು ಕೊಟ್ಟಿರುವಂಥ ಯೋಜನೆಯಿಂದ ನಾವು ಜೀವನವನ್ನು ಕಟ್ಕೊಂಡಿದ್ದೇವೆ, ಸುಸ್ಥಿತಿಯಲ್ಲಿದ್ದೇವೆ, ನಮ್ಮ ಬಡತನ ನಿವಾರಣೆ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಆ ಜನ ಇವತ್ತು ಅವರು ಫೋಟೋಗೆ ಪೂಜೆಯನ್ನು ಮಾಡ್ತಾರೆ. ಅಂತಹ ದೊಡ್ಡ ಇಲಾಖೆ ಅದು. ಸೊ ಆದರೆ ರಾಮಲಿಂಗಾರೆಡ್ಡಿ ಅವರು ಯಾಕೆ ಅದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಮೊದಲಿನಿಂದಲೂ ಕೂಡ ಬೆಂಗಳೂರು ಬಗ್ಗೆ ಇಟ್ಟಿರುವಂಥವ್ರು ರಾಮಲಿಂಗಾರೆಡ್ಡಿ. ಈಗ GBA ಚುನಾವಣೆಗಳು ಕೂಡ ಎದುರಾಗ್ತಾ ಇದೆ. ಆ ಕಾರಣಕ್ಕೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ನನಗೆ ಕೊಟ್ಟಿದ್ದೆ, ಆದರೆ GBA ಚುನಾವಣೆಗಳಲ್ಲಿ ಅದು ಸಹಕಾರಿಯಾಗತ್ತೆ, ನಾನು 5 ಪಾಲಿಕೆಗಳನ್ನು ಗೆಲ್ಲಿಸ್ಕೊಂಡು ಬರ್ತೇನೆ ಅನ್ನುವಂಥ ಅಭಿಪ್ರಾಯ ರಾಮಲಿಂಗಾರೆಡ್ಡಿ ಅವ್ರದ್ದು. ಆ ಕಾರಣಕ್ಕೆ ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಅವರು ಡಿಮ್ಯಾಂಡನ್ನು ಇಟ್ಕೊಂಡಿದ್ದಾರೆ. ಅದರಿಂದ ಬೇರೆ ಬೇರೆ ಲೆಕ್ಕಾಚಾರಗಳು ಕೂಡ ಇದೆ, ಕಾರಣಗಳು ಕೂಡ ಇದೆ, ಬೇರೆಯವರ ಹಸ್ತಕ್ಷೇಪಗಳು ಕೂಡ ಅದರ ಹಿಂದೆ ಇದೆ. ಆದರೆ ಹೈಕಮಾಂಡ್ ಬಹಳ ಸ್ಪಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದೆ ಈ ವಿಚಾರದಲ್ಲಿ. ಯಾವುದೇ ಕಾರಣಕ್ಕೂ ಕೂಡ ಈಗ ಕೃಷ್ಣ ಬೈರೇಗೌಡರಿಗೆ ಹಿಂದೆ ಕಂದಾಯ ಇಲಾಖೆಯನ್ನು ಕೊಟ್ಟಿದ್ವಿ, ಸಮರ್ಥವಾಗಿ ನಿರ್ವಹಣೆಯನ್ನು ಮಾಡಿದರು, ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತಂದಿದ್ರು. ಇವತ್ತು ಜನಸಾಮಾನ್ಯರವರನ್ನು ನೆನೆಸ್ಕೊಳ್ತಾ ಇದ್ದಾರೆ. ಪೋಡಿಯನ್ನು ಜಾರಿಗೆ ತಂದಿದ್ದಿರ್ಬೋದು, ಪೋತಿ ಖಾತೆಯನ್ನು ಮಾಡುವಂಥದ್ದನ್ನು ಸರಳೀಕರಣ ಮಾಡಿರುವಂಥದ್ದಿರ್ಬೋದು. ಹಾಗೆ ಆನ್ಲೈನ್ ವ್ಯವಸ್ಥೆಗೆ ಎಲ್ಲವನ್ನೂ ಕೂಡ ದಾಖಲೆಗಳನ್ನು ರೈತರು ನೇರವಾಗಿ ಆನ್ಲೈನ್ ಮೂಲಕವೇ ತಮ್ಮ ದಾಖಲೆಗಳನ್ನು ಪಡೆದುಕೊಳ್ಳುವಂತಹ ವ್ಯವಸ್ಥೆಯನ್ನು ಕೃಷ್ಣ ಬೈರೇಗೌಡರು ಕೂಡ ಮಾಡಿದ್ದಾರೆ. ಜೊತೆಗೆ ಇತ್ತೀಚೆಗೆ ಸರ್ವೆ ಮಾಡುವಂಥ ಒಂದು ಕಾರ್ಯವನ್ನು ಕೂಡ ಅವರು ಜಾರಿಗೆ ತಂದಿದ್ರು. ಯಾಕೆಂದರೆ ರೈತರು ಪ್ರತಿದಿನ ಕಚೇರಿಗೆ ಅಲ್ದಾಡೋದನ್ನು ತಪ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲೇ ಇಷ್ಟೆಲ್ಲ ಉಪಯೋಗಗಳನ್ನು ಕೂಡ ಮಾಡಿದ್ರು. ಇವತ್ತು ಕೃಷ್ಣ ಬೈರೇಗೌಡರ ಹೆಸರು ಜನಮಾನಸದಲ್ಲಿ ನೆಲೆಯೂರ್ತಾ ಇದೆ. ಹಾಗಾಗಿ ಅವರಿಗೆ ಈ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಟ್ಟಿದ್ದೆ. ಆದರೆ ಏನು ಇಷ್ಟೆಲ್ಲ ಆರೋಪಗಳು ಬರ್ತಾ ಇದೆ, ಬೆಂಗಳೂರು ಅಭಿವೃದ್ಧಿ ಆಗ್ತಾ ಇಲ್ಲ, ರಸ್ತೆಗಳಿಗೆ ಡಾಂಬರನ್ನು ಆಗ್ತಾ ಇಲ್ಲ, ಟೆಂಡರ್ ಶೂರ್ ಕಾಮಗಾರಿಗಳು ನಡೀತಾ ಇಲ್ಲ, ಅರ್ಧಬರ್ಧ ನಡೀತಾ ಇದೆ, ಚರಂಡಿಗಳು ಇವತ್ತು ಮುಚ್ತಾ ಇಲ್ಲ, ನೀರು ಮಳೆ ಬಂದಿದ್ರೆ ನೀರು ಎಲ್ಲವೂ ಕೂಡ ರಸ್ತೆ ಮೇಲೆ ಹರಿಯುತ್ತೆ. ಇಂತಹ ಒಂದು ಸಾಕಷ್ಟು ಆರೋಪಗಳಿದೆ. ಕೇವಲ 2 ತಿಂಗಳು ಮಾತ್ರ ಇದೆ GBA ಚುನಾವಣೆಯನ್ನು ನಡೆಸೋದಕ್ಕೆ. ಸೊ ಹಾಗಾಗಿ ಕೃಷ್ಣ ಬೈರೇಗೌಡರಿಗೆ ಆ ಖಾತೆಯನ್ನು ಕೊಟ್ಟಿದ್ದೆ, ಆದರೆ ಆಗ ಇಲಾಖೆಗೆ ಒಂದು ಸಮರ್ಥವಾದಂಥ ನ್ಯಾಯವನ್ನು ಕೊಡ್ತಾರೆ. ಜೊತೆಗೆ ಅವರು ಜನಸಾಮಾನ್ಯರಿಗೆ ಒಂದು ಭರವಸೆಯನ್ನು ಕೂಡ ಕೊಡ್ತಾರೆ. ನಾನು ಬಂದಿದ್ದೇನೆ, ನಾನು ಸುಧಾರಣೆಯನ್ನು ತರ್ತೇನೆ ಅನ್ನುವಂಥ ಒಂದು ಆಶ್ವಾಸನೆಯನ್ನು ಅವರು ಕೊಡ್ತಾರೆ. ಅದು ಜನಸಾಮಾನ್ಯರಿಗೆ ಹೋಗಿದ್ದೆ, ಆದರೆ ಚುನಾವಣೆಗಳಲ್ಲೂ ಕೂಡ ನಮಗೆ ಅದು ಲಾಭ ಆಗುತ್ತೆ ಅನ್ನುವಂಥ ದೃಷ್ಟಿಕೋನ ಹೈಕಮಾಂಡ್ ಮಟ್ಟದಲ್ಲಿದೆ. ಸೊ ಹಾಗಾಗಿ ಹೈಕಮಾಂಡ್ ಕೂಡ ಬಗ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಕೊಡಬೇಡಿ, ಕೃಷ್ಣ ಬೈರೇಗೌಡರೇ ಆ ಖಾತೆಯನ್ನು ಮುಂದುವರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಇದ್ದಾರೆ. ಆದರೆ ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಹಠವನ್ನು ಬಿಡ್ತಾ ಇಲ್ಲ, ಹೈಕಮಾಂಡ್ ಪಟ್ಟನ್ನು ಕೂಡ ಸಡಿಲ ಮಾಡ್ತಾ ಇಲ್ಲ. ಹಾಗಾಗಿ ಇನ್ನೂ ಕೂಡ ಮನವೊಲಿಕೆ ಪ್ರಯತ್ನ ನಡೀತಾ ಇದೆ. ಬಹುತೇಕವಾಗಿ ಸುರ್ಜೇವಾಲಾ ಅವರು ಮನವೊಲಿಸುವಂಥ ಒಂದು ಪ್ರಯತ್ನದಲ್ಲಿ ಯಶಸ್ವಿ ಆಗಬಹುದು. ಒಂದು ವೇಳೆ ಏನಾದರೂ ರಾಮಲಿಂಗಾರೆಡ್ಡಿ ಅವರು ಒಪ್ಪದೇ ಹೋದರೆ ಬಹುತೇಕವಾಗಿ ಅವರ ರಾಜೀನಾಮೆ ಏನು ಕೊಟ್ಟಿದ್ರೆ ಅದನ್ನು ಅಕ್ಸೆಪ್ಟ್ ಮಾಡುವಂತೆ ಹೈಕಮಾಂಡ್ ಕೂಡ ಸೂಚನೆಯನ್ನು ಕೊಡುತ್ತೆ. ಆಗ ರಾಮಲಿಂಗಾರೆಡ್ಡಿ ಅವರಿಗೆ ನಷ್ಟ ಕೂಡ ಎದುರಾಗಬಹುದು. ಅಮೃತ.